ಅಮೆರಿಕ ಇಸ್ರೇಲ್ ಇರಾನ್ ಯುದ್ಧ ಭಾರತಕ್ಕೂ ತಟ್ಟಿದ ವಾರ್ ಪರಿಣಾಮ ಅಡುಗೆ ಅನಿಲ ಹೆಚ್ಚಳ ಅಡುಗೆ ಎಣ್ಣೆ ದುಬಾರಿ ಪೋರ್ಟ್ನಲ್ಲೇ ಉಳಿದ ಕಂಟೈನರ್ಗಳು ಇದು ಮಹಾಯುದ್ಧ ಡೇ 8 ಸ್ಟೋರಿ ಗಲ್ಫ್ ರಾಷ್ಟ್ರಗಳಲ್ಲಿ 8ನೇ ದಿನವೂ ದಾಳಿ ಮುಂದುವರೆದಿದೆ. ಸೌದಿ ಅರೇಬಿಯಾ ಬಳಿಯಲ್ಲಿ ಡ್ರೋನ್ ಅಟ್ಯಾಕ್ ಆಗಿದೆ. ತೈಲ ಸಂಗ್ರಹ ಘಟಕಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ದುಬೈ ಏರ್ಪೋರ್ಟ್ ಬಳಿ ಡ್ರೋನ್ ಅಟ್ಯಾಕ್ ಅನ್ನ ಮಾಡಲಾಗಿದೆ. ದುಬೈನಲ್ಲಿ ವಿಮಾನಗಳ ಸಂಚಾರವನ್ನ ಸದ್ಯಕ್ಕೆ ಬಂದ್ ಮಾಡಲಾಗಿದೆ. ಇನ್ನು ಟೆಹರಾನ್ನಲ್ಲೂ ಕೂಡ ಸತತವಾಗಿ ಡ್ರೋನ್ ದಾಳಿಯನ್ನ ನಡೆಸಲಾಗ್ತಾ ಇದೆ. ತೈಲ ಸಂಗ್ರಹ ಘಟಕಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಇರಾನ್ನ 16 ಡ್ರೋನ್ಗಳು ಉಡೀಸ್ ಮಾಡಿದೆ ಇಸ್ರೇಲ್ ಹಾಗೇನೆ ಅಮೆರಿಕ ಇಸ್ರೇಲ್ ಯೋಧರು ಕಾರ್ಯಪ್ರವೃತ್ತರಾಗಿದ್ದಾರೆ. ಇರಾನ್ ದಾಳಿ ಮಾಡ್ತಾ ಇದ್ದಂಗೆ ಆ ಡ್ರೋನ್ ಅನ್ನ ಹೊಡೆದುರುಳಿಸಿದ್ದಾರೆ. ಇರಾನ್ ದಾಳಿಗೆ ವಿಮಾನ ಸಂಚಾರ ವ್ಯತ್ಯಯ ಆಗಿದೆ. ಸೌದಿ ಅರೇಬಿಯಾದಲ್ಲಿ ಡ್ರೋನ್ ದಾಳಿಯನ್ನ ನಡೆಸಿರೋದು. ತೈಲ ಸಂಗ್ರಹ ಘಟಕಗಳನ್ನು ಕೂಡ ಟಾರ್ಗೆಟ್ ಮಾಡಿ ಇರಾನ್ ಡ್ರೋನ್ ಕ್ಷಿಪಣಿಗಳನ್ನ ಹಾರಿಸ್ತಾ ಇದೆ. ದುಬೈ ಏರ್ಪೋರ್ಟ್ ಬಳಿಯಲ್ಲಿ ಅಟ್ಯಾಕ್ ಆಗಿದೆ. ಹಾಗಾಗಿ ವಿಮಾನ ಸಂಚಾರವನ್ನ ಸದ್ಯಕ್ಕೆ ಬಂದ್ ಮಾಡಲಾಗಿದೆ. ಇನ್ನು ಕತಾರ್ನಲ್ಲಿ ಡ್ರೋನ್ ದಾಳಿ ಮುಂದುವರೆದಿದೆ. ಭಾರತೀಯ ರಾಯಭಾರ ಕಚೇರಿ ಬಳಿಯಲ್ಲಿ ಈ ದಾಳಿಯಾಗಿದೆ. ಭಾರತೀಯರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಮನೆಗಳಿಂದ ಹೊರಬರದಂತೆ ಸೂಚನೆಯನ್ನ ನೀಡಲಾಗಿದೆ. ಭಾರತದ ರಾಯಭಾರ ಅಧಿಕಾರಿಗಳಿಂದ ಈ ಸೂಚನೆಯನ್ನ ರವಾನೆ ಮಾಡಲಾಗಿದೆ. ಇನ್ನೊಂದು ಕಡೆ ಈ ಯುದ್ಧ ಇನ್ನೆಷ್ಟು ದಿನ ನಡೆಯುತ್ತೆ ಅನ್ನೋ ಕುತೂಹಲದ ಮಧ್ಯದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಇಸ್ರೇಲ್ಗೆ ಭಾರಿ ಮೊತ್ತದ ಬಾಂಬ್ ಅನ್ನ ಸೇಲ್ ಮಾಡಿದೆ ಅಮೆರಿಕ. ಸುಮಾರು $151.8 ಮಿಲಿಯನ್ ಮೊತ್ತದ ಬಾಂಬ್ ಅನ್ನ ಸೇಲ್ ಮಾಡಲಾಗಿದೆ. 1300 ಕೋಟಿ ಮೊತ್ತದ ಬಾಂಬ್ಗಳ ಮಾರಾಟ ಆಗಿದೆ. ಏರಿಯಲ್ ಬಾಂಬ್ ಮಾರಾಟವನ್ನ ಮಾಡಿದೆ ಅಮೆರಿಕ. 12,000 ಏರಿಯಲ್ ಬಾಂಬ್ ಅನ್ನ ಅಮೆರಿಕ ಮಾರಿದೆ. ಅಂದ್ರೆ ಇರಾನ್ ಮೇಲೆ ಇನ್ನಷ್ಟು ದಾಳಿಗೆ ಇಸ್ರೇಲ್ ಕೂಡ ತಯಾರಿಯನ್ನ ಮಾಡಿಕೊಳ್ತಾ ಅಮೆರಿಕಾದಿಂದ ಬಾಂಬ್ಗಳನ್ನ ಖರೀದಿ ಮಾಡಿದೆ. 1300 ಕೋಟಿ ಮೊತ್ತದ ಬಾಂಬ್ಗಳನ್ನ ಖರೀದಿ ಮಾಡಿದೆ. ಏರಿಯಲ್ ಬಾಂಬ್ ಅನ್ನ ಅಮೆರಿಕ ಮಾರಾಟ ಮಾಡಿದೆ. 8ನೇ ದಿವಸ ಇವತ್ತು ಈ ಮಹಾಯುದ್ಧ ಶುರುವಾಗಿ ಇವತ್ತು ಕಂಟಿನ್ಯೂ ಆಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಇರಾನ್ ಸಿಕ್ಕ ಕಡೆ ದಾಳಿಯನ್ನ ಮುಂದುವರೆಸಿದೆ. ಕತಾರ್ನಲ್ಲೂ ಕೂಡ ಡ್ರೋನ್ ದಾಳಿ ಮುಂದುವರೆದಿದೆ. ಹಾಗಾಗಿ ಅಲ್ಲಿರುವಂತ ಭಾರತೀಯರಿಗೆ ಎಚ್ಚರಿಕೆಯನ್ನ ಭಾರತೀಯ ಎಂಬಸಿ ತಿಳಿಸಿದೆ. ಅಂದ್ರೆ ಸುರಕ್ಷಿತವಾಗಿರಿ ಆದಷ್ಟು ಅಂತ ಹೇಳಿ ಭಾರತೀಯ ಎಂಬಸಿ ಸಮೀಪದಲ್ಲೇ ಈ ಅಟ್ಯಾಕ್ ಆಗಿರೋದ್ರಿಂದ. ಇನ್ನೊಂದು ಕಡೆ ಯುಎಸ್ಎ ಅಂದ್ರೆ ಅಮೆರಿಕ ಇಸ್ರೇಲ್ಗೆ ಬಾಂಬ್ ಅನ್ನ ಸೇಲ್ ಮಾಡಿದೆ. 1300 ಕೋಟಿ ಮೊತ್ತದ ಬಾಂಬ್ ಅನ್ನ ಇಸ್ರೇಲ್ಗೆ ಸೇಲ್ ಮಾಡಿದೆ. ಹಾಗಾಗಿ ಇನ್ನಷ್ಟು ದಾಳಿಯ ಒಂದು ಮುನ್ಸೂಚನೆಯನ್ನ ಈ ವ್ಯವಹಾರ ಸೂಚಿಸ್ತಾ ಇದೆ ಇರಾನ್ ಮೇಲೆ. 8ನೇ ದಿವಸ ಇವತ್ತು ಕೂಡ ಇರಾನ್ ಹಾಗೇನೆ ಇಸ್ರೇಲ್ ಯುದ್ಧ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ನಿರಂತರವಾಗಿ ಡ್ರೋನ್ ದಾಳಿ ಮುಂದುವರೆದಿದೆ. ಲೆಬನಾನ್ನಲ್ಲಿನ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಿಂದಾಗಿ 8 ಜನರ ಹತ್ಯೆ ಆಗಿದೆ. ಲೆಬನಾನ್ ಪ್ರಾಂತ್ಯದಲ್ಲಿ ಈವರೆಗೆ 70 ಮಂದಿ ಹತ್ಯೆಗೀಡಾಗಿದ್ದಾರೆ. ಈವರೆಗೆ ಇರಾನ್ನಲ್ಲೇ 1250ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನ 12ಕ್ಕೂ ಅಧಿಕ ಮಂದಿ ಹಾಗೇನೆ ಅಮೆರಿಕ ಸೇನೆಯ 6 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಿ ವರದಿ ಹೇಳಿದೆ. ಲೆಬನಾನ್ನಲ್ಲಿ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಮಾಡಿದೆ. ಲೆಬನಾನ್ನಲ್ಲಿ 8 ಜನರ ಹತ್ಯೆ ಮಾಡಿದೆ ಸೇನೆ. 100 ಜನರ ಮಾರಣ ಹೋಮ ಆಗಿದೆ. ಲೆಬನಾನ್ ಪ್ರಾಂತ್ಯದಲ್ಲಿ ಈವರೆಗೆ 70 ಮಂದಿ ಸಾವನ್ನಪ್ಪಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅಮೆರಿಕದ 6 ಮಂದಿ ಸೈನಿಕರು ಈ ಒಂದು ಮಹಾಯುದ್ಧದಲ್ಲಿ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ. ಇರಾನ್ನಲ್ಲಿ 1250ಕ್ಕೂ ಅಧಿಕ ಮಂದಿ ನಾಗರಿಕರು ಹತರಾಗಿದ್ದಾರೆ. ಇನ್ನೊಂದು ಕಡೆ ವ್ಯಾಪಾರ ವಹಿವಾಟಿನ ಮೇಲೆ ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ತಟ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಕಚ್ಚಾ ತೈಲ ಸಾಗಾಟ ರಫ್ತಿಗೆ ಅಲ್ಲಿ ಬ್ರೇಕ್ ಅನ್ನ ಹಾಕಿರೋದ್ರಿಂದ ಸಂಘರ್ಷ ಜಾಗತಿಕವಾಗಿಯೂ ಕೂಡ ಬೆಲೆ ಏರಿಕೆ ಸಂಘರ್ಷವನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಇನ್ನು ಎಷ್ಟು ದಿನ ನಡೆಯುತ್ತೆ ಗೊತ್ತಿಲ್ಲ. ಕನಿಷ್ಠ 1 ವಾರ ಆದ್ರೂ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಕೂಡ ಉತ್ಸುಕತೆಯಿಂದಿರೋದ್ರಿಂದ ಈ ಯುದ್ಧದ ಬಗ್ಗೆ ಇನ್ನು 4 ರಿಂದ 5 ವಾರ ಇದು ಕಂಟಿನ್ಯೂ ಆಗಬಹುದು ಅಂತ ಟ್ರಂಪ್ ಹೇಳಿದ್ರು. ಆದ್ರೆ ಇಸ್ರೇಲ್ ಬಹುಶಃ ಇನ್ನು 1 ವಾರ ಇದು ಮುಂದುವರಿಬಹುದು ಅಂತ ಹೇಳ್ತಾ ಇದೆ. ಶರಣಾಗೋದಕ್ಕೆ ಆಪ್ಷನ್ ಅನ್ನು ಕೂಡ ಇರಾನ್ ಮುಂದೆ ಇಡಲಾಗಿದೆ.
ಇನ್ನು ಈ ಯುದ್ಧದ ಎಫೆಕ್ಟ್ ಭಾರತದ ಮೇಲೆ ನೇರವಾಗಿ ತಟ್ಟಿದೆ, ಭಾರತಕ್ಕೆ ಜೋರಾಗಿ ತಟ್ಟಿದೆ ಎಫೆಕ್ಟ್. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ದಿಗ್ಬಂಧನವನ್ನ ಹಾಕಲಾಗಿದೆ. ಕಚ್ಚಾ ತೈಲ ಹಾಗೂ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಭಾರತಕ್ಕೆ ಬರ್ತಾ ಇಲ್ಲ ಕಚ್ಚಾ ತೈಲ ತುಂಬಿರುವಂತ ಹಡಗುಗಳು. ಗಲ್ಫ್ ರಾಷ್ಟ್ರಗಳಿಂದ ಬರ್ತಾ ಇದ್ದಂತ ಕೆಲ ಹಡಗುಗಳಿಗೆ ತಡೆಯನ್ನ ಹಿಡಿಯಲಾಗಿದೆ. ಇಂದಿನಿಂದ LPG ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಕಂಡಾಗಿದೆ. ಗೃಹ ಬಳಕೆಯ ಸಿಲಿಂಡರ್ ಬೆಲೆ 60 ರೂಪಾಯಿ ಇವತ್ತಿನಿಂದ ಹೆಚ್ಚಳ ಆಗಿದೆ. ಇನ್ನು ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆ ಇವತ್ತಿಂದ 120 ರೂಪಾಯಿ ಹೆಚ್ಚಳವಾಗಿ ನಾವು ಪಾವತಿಯನ್ನ ಮಾಡಬೇಕಾಗಿದೆ. ಅಡುಗೆ ಎಣ್ಣೆ ಬೆಲೆ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ಬೀರಿದೆ. ಪ್ರತಿ ಲೀಟರ್ ಅಡುಗೆ ಎಣ್ಣೆ ಬೆಲೆ 5 ರಿಂದ 6 ರೂಪಾಯಿ ಏರಿಕೆ ಆಗಿದೆ. ಮುಂಬರುವಂತ ದಿನಗಳಲ್ಲಿ ಅಂದ್ರೆ ಇದೇ ರೀತಿ ಯುದ್ಧ ಕಂಟಿನ್ಯೂ ಆದ್ರೆ ಇನ್ನಷ್ಟು ಏರಿಕೆ ಆಗುತ್ತೆ ಈ ಬೆಲೆ ಅಂತಾನೂ ಕೂಡ ವಿಶ್ಲೇಷಣೆಗಳು ನಡೀತಾ ಇದೆ. ಆಲ್ರೆಡಿ LPG ಸಿಲಿಂಡರ್ ಗೃಹ ಬಳಕೆದು 60 ರೂಪಾಯಿ ಜಾಸ್ತಿ ಆಗಿದೆ. ನಾವು ಮನೆಗಳಲ್ಲಿ ಯೂಸ್ ಮಾಡುವಂತ ಸಿಲಿಂಡರ್ ಬೆಲೆ. ಇನ್ನು ವಾಣಿಜ್ಯ ಅಂದ್ರೆ ಅಂಗಡಿಗಳಲ್ಲಿ ಇಟ್ಕೊಳ್ತಾರಲ್ಲ ಕಮರ್ಷಿಯಲ್ ಪರ್ಪಸ್, ಅದು 120 ರೂಪಾಯಿ ಏರಿಕೆ ಆಗಿದೆ. ಇವತ್ತಿನಿಂದನೇ ಈ ದರ ಜಾರಿಗೆ ಬಂದಿದೆ. ಇನ್ನು ಅಡುಗೆ ಎಣ್ಣೆ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ಬೀರಿದೆ. 5 ರಿಂದ 6 ರೂಪಾಯಿ ಯುದ್ಧ ಕಂಟಿನ್ಯೂ ಆದ್ರೆ ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿ ಅಂದಾಜಿದೆ, ಅಂದ್ರೆ ವಿಶ್ಲೇಷಣೆಗಳು ನಡೀತಾ ಇದೆ. ಇನ್ನು ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡೋದಕ್ಕೆ ಅಮೆರಿಕ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆಯಾ? ಹಾಗಾದ್ರೆ ಭಾರತದ ಮೇಲೆ ಅಮೆರಿಕ ಇದೇ ವಿಷಯವಾಗಿ ಕೋಪಾತಾಪ ಪ್ರದರ್ಶನ ಮಾಡ್ತಾ ಇದೆ. ಈ ಹಿಂದೆ ತೆರಿಗೆ ಸುಂಕದ ವಿಷಯವಾಗಿ ನಾವು ನೋಡಿದ್ವಿ. ರಷ್ಯಾದ ಜೊತೆಗೆ ಕೆಲವೊಂದು ಒಪ್ಪಂದ ಮಾಡಿಕೊಂಡಿದ್ದಕ್ಕೆ ಅಮೆರಿಕ ಈ ತೆರಿಗೆ ಸುಂಕದ ಒಂದು ಹೊರೆಯನ್ನ ಭಾರತದ ಮೇಲೆ ಹೊರಿಸಿತ್ತು. ರಾಜತಾಂತ್ರಿಕವಾಗಿಯೇ ಅದನ್ನ ಬಗೆಹರಿಸಿಕೊಳ್ಳೋ ಪ್ರಯತ್ನವನ್ನ ಸರ್ಕಾರ ಮಾಡಿತ್ತು. ಈಗ ಜಾಗತಿಕವಾಗಿ ಈ ಯುದ್ಧದ ಪರಿಣಾಮ ಬೀರ್ತಾ ಇರೋದ್ರಿಂದ ರಷ್ಯಾ ಒಂದು ಅಭಯವನ್ನ ಕೊಟ್ಟಿತ್ತು. ತೈಲದ ವಿಷಯವಾಗಿ ಭಾರತ ಆತಂಕ ಪಡೋ ಅಗತ್ಯವಿಲ್ಲ, ನಾವಿದ್ದೀವಿ, ನಾವು ಕೊಡ್ತೀವಿ ಅಂತ ಹೇಳಿತ್ತಲ್ಲ. ಇದೇ ವಿಷಯವಾಗಿ ಅಮೆರಿಕ ಈಗ ಬೇಸರ ವ್ಯಕ್ತಪಡಿಸಿದ್ಯಾ, ಕೋಪಾತಾಪ ಪ್ರದರ್ಶನ ಮಾಡ್ತಾ ಇದೆಯಾ ಅಮೆರಿಕ ಭಾರತದ ಮೇಲೆ? ಭಾರತೀಯರ ಬಗ್ಗೆ ಅಮೆರಿಕದ ಟ್ರೆಸರಿ ಕಾರ್ಯದರ್ಶಿ ವ್ಯಂಗ್ಯ ಮಾಡಿದ್ದಾರೆ. ಭಾರತೀಯರು ಒಳ್ಳೆ ಆಕ್ಟರ್ಗಳು ಅಂತ ಹೇಳಿ ಸ್ಕಾಟ್ ಬೆಸೆಂಟ್ ಭಾರತಕ್ಕೆ ಅಪಮಾನ ಮಾಡಿದ್ದಾರೆ. ಭಾರತ 30 ದಿನಗಳ ಕಾಲ ರಷ್ಯಾದಿಂದ ಇಂಧನ ಖರೀದಿಯನ್ನ ಮಾಡಬಹುದು ಅಂತೇಳಿ ಸ್ಕಾಟ್ ಬೆಸೆಂಟ್ ಘೋಷಣೆ ಮಾಡಿದ್ದಾರೆ. ಇಂಧನ ಮಾರುಕಟ್ಟೆ ಸುಸ್ಥಿರವಾಗಿ ಇರಲಿ ಅನ್ನೋ ಕಾರಣಕ್ಕೆ ಈ ಸಡಿಲಿಕೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಜೊತೆಗೆ ನ್ಯೂ ಡೆಲ್ಲಿ ಒಳ್ಳೆ ಆಕ್ಟರ್ನ ಪಡೆದುಕೊಂಡಿದೆ ಅನ್ನೋ ಮೂಲಕ ಭಾರತೀಯರಿಗೆ ಅವಮಾನ ಮಾಡಿದ್ದಾರೆ ಸ್ಕಾಟ್ ಬೆಸೆಂಟ್. ಇನ್ನು ಗಲ್ಫ್ ರಾಷ್ಟ್ರಗಳ ಯುದ್ಧದ ಬಗ್ಗೆ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ವಿದೇಶಾಂಗ ನೀತಿಯನ್ನು ಅಡಬಿಟ್ಟಿದೆ. ಅಮೆರಿಕದ ಉಪ ಕಾರ್ಯದರ್ಶಿ ಬಗ್ಗೆ ಖರ್ಗೆ ಕಿಡಿಕಾರಿದ್ದಾರೆ. ಉಪ ಕಾರ್ಯದರ್ಶಿ ಭಾರತವನ್ನ ಬೆಳೆಯೋಕ್ ಬಿಡಲ್ಲ ಅಂತ ಹೇಳ್ತಾರೆ. ಇನ್ನೊಬ್ರು ರಷ್ಯಾದಿಂದ ತೈಲ ಖರೀದಿಗೆ ನಾವೇ ಹೇಳಿದ್ವಿ ಅಂತ ಹೇಳ್ತಾರೆ. ವಿದೇಶಿಗರ ಹೇಳಿಕೆಯನ್ನ ಕೇಂದ್ರ ಸರ್ಕಾರ ಖಂಡಿಸಲ್ಲ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇಲ್ಲೂ RSS ವಿಷಯವನ್ನ ಎಳ್ತಂದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಇವಾಗ RSSನವರು ಎಲ್ಲಿದ್ದಾರೆ? ಎಫ್ಸ್ಟೀನ್ ಫೈಲ್ ನಲ್ಲಿ ಏನಾದರೂ ವಿಡಿಯೋ ಇದೆಯಾ? ಬೆಲೆ ಏರಿಕೆ ಬಗ್ಗೆನೂ ಕೂಡ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾದಿಗೆ ಹೋಗೋರು ಬರೋರಲ್ಲ, ಮಿನಿಸ್ಟರ್ಸ್ ಇನ್ ದಿ ಅಮೆರಿಕನ್ ಗವರ್ಮೆಂಟ್. ಎಲ್ಲಿ ಹೇಳ್ತಾ ಇದ್ದಾರೆ? ಅಮೆರಿಕಾದಲ್ಲಿ ಹೇಳ್ತಾ ಇದ್ದಾರೆ, ಪ್ರೆಸ್ನಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಮ್ಮ ಡೆಲ್ಲಿನಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಒಬ್ಬ ಮಿನಿಸ್ಟರನ್ನ ಎದೆಗಾರಿಕೆ ತೋರಿಸಿ ಅವ್ರು ಯಾರು ಹೇಳಕ್ ನಮಗೆ? ನಮ್ಮ ವಿದೇಶಾಂಗ ನೀತಿ ನಾವು ತೀರ್ಮಾನ ಮಾಡ್ತೀವಿ, ಯಾರ ಜೊತೆ ನಾವು ವ್ಯಾಪಾರ ಮಾಡಬೇಕು, ವ್ಯವಹಾರ ಮಾಡಬೇಕು, ಯಾರಿಂದ ನಾವು ಕಚ್ಚಾ ತೈಲ ತಗೋಬೇಕು, ಅದು ನಾವು ಡಿಸೈಡ್ ಮಾಡ್ತೀವಿ. ಒಬ್ಬರನ್ನ ಕೊಟ್ಟಿದಾರ? ನೇರವಾಗಿ ಮೋದಿ ಅವ್ರ ಮರ್ಯಾದೆ ಹರಾಜಾಗ್ತಾ ಇದೆ, ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ. ಎಲ್ಲೋಯ್ತಪ್ಪ ನಿಮ್ಮ ದೇಶಭಕ್ತಿ? ಎಲ್ಲಿದ್ದಾರೆ ಅವರು? RSSನವರೆಲ್ಲ ದಿನ ಎದ್ದು ನಾವೇ ದೇಶಭಕ್ತರಂತ ಎಲ್ಲರಿಗೂ ಹೇಳ್ಕೊಂಡು ಮಾಡ್ತಾರೆ, ಎಲ್ಲರಿಗೂ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಎಲ್ಲೋಯ್ತು? ಟ್ರಂಪ್ ಅವ್ರ ಬಳಿ ಟ್ರಂಪ್ ಅವ್ರು ಏನು ಹೇಳ್ತಾರೆ ಸರ್? ನಾನು ಬೇಕಾದರೆ ಮೋದಿಯವರ ಕೆರಿಯರ್ನ ಡಿಸ್ಟ್ರಾಯ್ ಮಾಡಿಬಿಡ್ಬೋದು, ನಿರ್ನಾಮ ಮಾಡಿಬಿಡ್ಬೋದು, ನಾಶ ಮಾಡಿಬಿಡ್ಬೋದು, ಆದರೆ ಮೋದಿ ನನ್ನ ಒಳ್ಳೆ ಸ್ನೇಹಿತ, ಅದಕ್ಕೆ ನಾನು ಮಾಡ್ತಾ ಇಲ್ಲ. ಏನಿದೆ ಅವ್ರ ಹತ್ರ? ಅಂಥದ್ದು ಏನಿದೆ ಮೋದಿಯವ್ರ ಬಗ್ಗೆ? ಯಾವ ವಿಡಿಯೋ ಇದೆ? ಎಪ್ಸ್ಟೀನ್ ಫೈಲ್ಸಲ್ಲಿ ಏನಾದರೂ ಇದೆಯಾ? ಎಲ್ಲೋದ್ರು ಹರ್ದೀಪ್ ಸಿಂಗ್ ಪುರಿ ಅವರು, ನಮ್ಮ ಇಂಧನ ಸಚಿವರು, ಎಪ್ಸ್ಟೀನ್ ಅಂದ ತಕ್ಷಣನೇ ಸಾಲ್ಗಟ್ಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ. ಇವತ್ತು LPG ದರ ಎಷ್ಟಾಗಿದೆ, ಕಚ್ಚಾ ತೈಲ ಎಲ್ಲಿಂದ ತರ್ತಾ ಇದೀವಿ? ಇನ್ನು ಇರಾನ್ ಇಸ್ರೇಲ್ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ಕರಾವಳಿಯ ಉದ್ಯಮದ ಮೇಲೆ ಇದರ ಎಫೆಕ್ಟ್ ತಟ್ಟಿದೆ. ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕರಾವಳಿಯ ಉದ್ಯಮಿಗಳು. ಕೊಲ್ಲಿ ರಾಷ್ಟ್ರಗಳ ಬಂದರುಗಳಲ್ಲಿ ಹಡಗುಗಳು ಸ್ಟ್ರಕ್ ಆಗಿದೆ. ಕಾಫಿ, ಗೋಡಂಬಿ, ಮೀನಿನ ಉತ್ಪನ್ನಗಳ ರಫ್ತು ಸ್ಥಗಿತವಾಗಿದೆ.
ಸಮುದ್ರ ಮಾರ್ಗ ಬಂದ್ ಹಿನ್ನೆಲೆಯಲ್ಲಿ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ನವಮಂಗಳೂರು ಬಂದರಿನಲ್ಲೇ ಕಂಟೈನರ್ಗಳು ಅಲ್ಲೇ ಸ್ಟ್ರಕ್ ಆಗ್ಬಿಟ್ಟಿದೆ. ನವಮಂಗಳೂರು ಬಂದರಿನಲ್ಲಿ 54 ಕಂಟೈನರ್ಗಳು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಅಂದ್ರೆ ರಫ್ತುದಾರರಿಗೆ ಇವಾಗ ಈ ಯುದ್ಧ ಎಷ್ಟು ದಿನ ಮುಂದುವರಿಯುತ್ತೆ, ನಾವು ಕಳಿಸ್ಕೊಡೋದು ಯಾವಾಗ, ಈ ರೀತಿಯ ಒಂದು ಆತಂಕ ಇದೆ. ಕಾಫಿ, ಗೋಡಂಬಿ, ಮೀನಿನ ರಫ್ತಿನ ಉದ್ಯಮಕ್ಕೆ ಈಗ ಹೊಡೆತ ಬಿದ್ದಿದೆ. ಸಮುದ್ರದ ಮಾರ್ಗ ಬಂದ್ ಹಿನ್ನೆಲೆಯಲ್ಲಿ ಕಂಟೈನರ್ಗಳಲ್ಲೇ ರಫ್ತು ಮಾಡಬೇಕಾಗಿರುವಂಥ ವಸ್ತುಗಳು ಸ್ಟ್ರಕ್ ಆಗಿಬಿಟ್ಟಿದೆ. ನವಮಂಗಳೂರು ಬಂದರಿನಲ್ಲೇ ಕಂಟೈನರ್ಗಳು ಅಲ್ಲೇ ನಿಂತಿದೆ, ಸ್ಟ್ರಕ್ ಆಗಿದೆ, ಕಳಿಸ್ಕೊಡಕ್ಕೆ ಆಗ್ತಾ ಇಲ್ಲ. 54 ಕಂಟೈನರ್ಗಳು ಹಾಗೆ ನಿಂತಿವೆ ಬಂದರಿನಲ್ಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕರಾವಳಿಯ ಉದ್ಯಮದ ಮೇಲೆ ಈ ಮಹಾಯುದ್ಧದ ಎಫೆಕ್ಟ್ ತಟ್ಟಿದೆ. ಸೊ ಅಲ್ಲಿಂದ ಹರ್ಮೂಜ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಈ ಕಡೆಯಿಂದನೂ ಕೂಡ ರಫ್ತು ಮಾಡಕ್ ಆಗ್ತಾ ಇಲ್ಲ. ಇನ್ನು ಕೆನರಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ PV ಅಹಮದ್ ಮುದಾಸಿರ್ ಅವರನ್ನ ನಮ್ಮ ಪ್ರತಿನಿಧಿ ಕಿಶನ್ ಈ ವಿಷಯವಾಗಿ ಮಾತನಾಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಮಂಗಳೂರಿಂದ ಸಾಕಷ್ಟು ಐಟಮ್ಸ್ಗಳು ಅದು ಗಲ್ಫ್ ರಾಷ್ಟ್ರಗಳಿಗೆ ಹೋಗುತ್ತೆ. ಹಾಗಾಗಿ ಯುದ್ಧ ಮುಂದುವರಿದರೆ ಸಾಕಷ್ಟು ಆರ್ಥಿಕವಾದ ನಷ್ಟ ಉಂಟಾಗುವಂಥ ಭೀತಿ ಕೂಡ ಇದೆ. ಈ ಎಲ್ಲದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಮಂಗಳೂರು KCCIನ ಪ್ರಮುಖರಾದಂಥ ಮುದಾಸಿರ್ ಅವರು. ಸರ್, ಯುದ್ಧ ಸದೃಶ ವಾತಾವರಣ ಇದೆ, ಮಂಗಳೂರಿಗೆ ಏನೆಲ್ಲ ಆತಂಕ ಇದೆ ಇದರ ಬಗ್ಗೆ ಅಂತ? ಅಲ್ಲ, ಆತಂಕ ಪಡುವ ಏನೂ ವಿಷಯ ಇಲ್ಲ ಇಷ್ಟುವರೆಗೆ. ಏನಂತ ಹೇಳಿದರೆ, ನಾನು ಇಮಿಡಿಯೇಟ್ ಆಗಿ ಈಗ ಯುದ್ಧ ವಿದಿನ್ ನೆಕ್ಸ್ಟ್ 2 ವೀಕ್ಸ್ ಇಲ್ಲದ್ರೆ 1 ತಿಂಗಳು ಒಳಗೆ ಮುಗಿದ್ರೆ ಮತ್ತು ದೆರ್ ಈಸ್ ನಥಿಂಗ್ ಫಾರ್ ಅಸ್ ಟು ಪ್ಯಾನಿಕ್. ಯಾಕೆಂತ ಹೇಳಿದರೆ, ಆ್ಯಸ್ ಐ ವಾಸ್ ಟೆಲ್ಲಿಂಗ್, ನಮ್ಮದು ಇಲ್ಲಿ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಇದೆ. ಇಂಡಿಯಾದು ಬಿಗ್ಗೆಸ್ಟ್ ಸಿಂಗಲ್ ಪಾಯಿಂಟ್ PSU ರಿಫೈನರಿ ಇದೆ. ಸೊ ಒನ್ ಆಫ್ ದ ಪ್ರಮುಖವಾಗಿ ಏನಂತ ಹೇಳಿದರೆ, ಸಿನ್ಸ್ ಮಿಡ್ಲ್ ಈಸ್ಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಪ್ಲೈಯರ್ ನಮಗೆ ಕಚ್ಚಾ ತೈಲ ಮತ್ತು ಅನಿಲ ಆ ವಲಯದಲ್ಲಿ, ಸಿನ್ಸ್ ದೇ ಆರ್ ದ ಬಿಗ್ಗೆಸ್ಟ್ ಸಪ್ಲೈಯರ್. ಪ್ರಾಬ್ಲಮ್ ವಿಲ್ ಬಿ ಓನ್ಲಿ ಇಫ್ ದ ವಾರ್ 1-2-3 ತಿಂಗಳು ಮೇಲೆ ಹೋದರೆ ಮತ್ತೆ ವಿ ಹ್ಯಾವ್ ಟು ಸಿ ವಾಟ್ ಹ್ಯಾಪನ್ಸ್. ಮಂಗಳೂರಿಂದ ಮಿಡ್ಲ್ ಈಸ್ಟ್ ಕಂಟ್ರಿಗಳಿಗೆ ಏನೆಲ್ಲ ರಫ್ತಾಗುತ್ತೆ, ಇಲ್ಲಿಂದ ಯಾವುದೆಲ್ಲ ಐಟಮ್ಸ್ಗಳು ಹೋಗುತ್ತೆ? ಇಲ್ಲಿಂದ ಮೇಯ್ನ್ಲಿ ಈಗ ನೋಡಿದರೆ ಅಗ್ರಿ ಕಮಾಡಿಟೀಸ್, ನಮ್ಮದು ಕಾಫಿ ಇದೆ, ಮತ್ತು ಗೋಧಂಬಿ ಇದೆ, ಮತ್ತು ಫಿಶ್ ಪ್ರಾಡಕ್ಟ್ ಇದೆ. ಅದು ಅಷ್ಟು ದೊಡ್ಡ ಜಾಸ್ತಿ ಮಾತ್ರದಲ್ಲಿಲ್ಲ ಫಿಶ್. ಮತ್ತು ಪೆಟ್ರೋಕೆಮಿಕಲ್ಸ್ ಪ್ರಾಡಕ್ಟ್ಸ್ ಇಲ್ಲಿಂದ ಬಂದು ವ್ಯಾಲ್ಯೂ ಎಡಿಷನ್ ಆಗಿ ಎಕ್ಸ್ಪೋರ್ಟ್ ಆಗ್ತದೆ. ಸರ್, ಈಗ ವಾರ್ ಸಿಚುವೇಶನ್ ಕಂಟಿನ್ಯೂ ಆದರೆ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕಂತಿದ್ದೀರಿ? ಆ ಬಗ್ಗೆ ಏನಾದರೂ ಸಭೆಗಳು ಏನಾದರೂ ಆಗಿದೆಯಾ, ಹೇಗೆ? ಇಷ್ಟುವರೆಗೆ ಸ್ಪೆಸಿಫಿಕಲಿ ಆಗಿ ಏನು ಬರಲಿಲ್ಲ. ಮಂತ್ರಿ ಪಿಯೂಷ್ ಗೋಯಲ್ ಅವರು ಮೊನ್ನೆ ಈ 1-2 ದಿನ ಮುಂಚೆ 3rd of March ಅವರು ಒಂದು ಇದರದ ಬಗ್ಗೆ ಇಂಟರ್ ಮಿನಿಸ್ಟೀರಿಯಲ್ ಮೀಟಿಂಗ್ ಏನು ಕರೆದಿದ್ದಾರೆ ಅವರು. ಮಾತ್ರ ಐ ಥಿಂಕ್ ಈವನ್ ಗವರ್ಮೆಂಟ್ ಈಸ್ ಅಬ್ಸರ್ವಿಂಗ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಮಿಡ್ಲ್ ಈಸ್ಟ್. ಅವರು ಸಹ ಒಂದು ಡಿಸಿಷನ್ ಬರ್ಬೋದು ಇನ್ನೊಂದು 1-2 ದಿನಗಳಲ್ಲಿ. ಅವರು ಸಹ ಒಂದು ಡಿಸಿಷನ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಗವರ್ಮೆಂಟ್ ಸೈಡ್ ಆಸ್ ವೆಲ್. ಥ್ಯಾಂಕ್ ಯು ಸೊ ಮಚ್ ಸರ್. ಇದು ಮಂಗಳೂರು KCCI ಪ್ರಮುಖರಾದಂಥ ಮುದಾಸಿರ್ ಅವರ ಅಭಿಪ್ರಾಯ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡೋದಕ್ಕೆ ಅಮೆರಿಕ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆಯಾ? ಹಾಗಾದ್ರೆ ಭಾರತದ ಮೇಲೆ ಅಮೆರಿಕ ಇದೇ ವಿಷಯವಾಗಿ ಕೋಪಾತಾಪ ಪ್ರದರ್ಶನ ಮಾಡ್ತಾ ಇದೆ. ಈ ಹಿಂದೆ ತೆರಿಗೆ ಸುಂಕದ ವಿಷಯವಾಗಿ ನಾವು ನೋಡಿದ್ವಿ. ರಷ್ಯಾದ ಜೊತೆಗೆ ಕೆಲವೊಂದು ಒಪ್ಪಂದ ಮಾಡಿಕೊಂಡಿದ್ದಕ್ಕೆ ಅಮೆರಿಕ ಈ ತೆರಿಗೆ ಸುಂಕದ ಒಂದು ಹೊರೆಯನ್ನ ಭಾರತದ ಮೇಲೆ ಹೊರಿಸಿತ್ತು. ರಾಜತಾಂತ್ರಿಕವಾಗಿಯೇ ಅದನ್ನ ಬಗೆಹರಿಸಿಕೊಳ್ಳೋ ಪ್ರಯತ್ನವನ್ನ ಸರ್ಕಾರ ಮಾಡಿತ್ತು. ಈಗ ಜಾಗತಿಕವಾಗಿ ಈ ಯುದ್ಧದ ಪರಿಣಾಮ ಬೀರ್ತಾ ಇರೋದ್ರಿಂದ ರಷ್ಯಾ ಒಂದು ಅಭಯವನ್ನ ಕೊಟ್ಟಿತ್ತು. ತೈಲದ ವಿಷಯವಾಗಿ ಭಾರತ ಆತಂಕ ಪಡೋ ಅಗತ್ಯವಿಲ್ಲ, ನಾವಿದ್ದೀವಿ, ನಾವು ಕೊಡ್ತೀವಿ ಅಂತ ಹೇಳಿತ್ತಲ್ಲ. ಇದೇ ವಿಷಯವಾಗಿ ಅಮೆರಿಕ ಈಗ ಬೇಸರ ವ್ಯಕ್ತಪಡಿಸಿದ್ಯಾ, ಕೋಪಾತಾಪ ಪ್ರದರ್ಶನ ಮಾಡ್ತಾ ಇದೆಯಾ ಅಮೆರಿಕ ಭಾರತದ ಮೇಲೆ? ಭಾರತೀಯರ ಬಗ್ಗೆ ಅಮೆರಿಕದ ಟ್ರೆಸರಿ ಕಾರ್ಯದರ್ಶಿ ವ್ಯಂಗ್ಯ ಮಾಡಿದ್ದಾರೆ. ಭಾರತೀಯರು ಒಳ್ಳೆ ಆಕ್ಟರ್ಗಳು ಅಂತ ಹೇಳಿ ಸ್ಕಾಟ್ ಬೆಸೆಂಟ್ ಭಾರತಕ್ಕೆ ಅಪಮಾನ ಮಾಡಿದ್ದಾರೆ. ಭಾರತ 30 ದಿನಗಳ ಕಾಲ ರಷ್ಯಾದಿಂದ ಇಂಧನ ಖರೀದಿಯನ್ನ ಮಾಡಬಹುದು ಅಂತೇಳಿ ಸ್ಕಾಟ್ ಬೆಸೆಂಟ್ ಘೋಷಣೆ ಮಾಡಿದ್ದಾರೆ. ಇಂಧನ ಮಾರುಕಟ್ಟೆ ಸುಸ್ಥಿರವಾಗಿ ಇರಲಿ ಅನ್ನೋ ಕಾರಣಕ್ಕೆ ಈ ಸಡಿಲಿಕೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಜೊತೆಗೆ ನ್ಯೂ ಡೆಲ್ಲಿ ಒಳ್ಳೆ ಆಕ್ಟರ್ನ ಪಡೆದುಕೊಂಡಿದೆ ಅನ್ನೋ ಮೂಲಕ ಭಾರತೀಯರಿಗೆ ಅವಮಾನ ಮಾಡಿದ್ದಾರೆ ಸ್ಕಾಟ್ ಬೆಸೆಂಟ್. ಇನ್ನು ಗಲ್ಫ್ ರಾಷ್ಟ್ರಗಳ ಯುದ್ಧದ ಬಗ್ಗೆ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ವಿದೇಶಾಂಗ ನೀತಿಯನ್ನು ಅಡಬಿಟ್ಟಿದೆ. ಅಮೆರಿಕದ ಉಪ ಕಾರ್ಯದರ್ಶಿ ಬಗ್ಗೆ ಖರ್ಗೆ ಕಿಡಿಕಾರಿದ್ದಾರೆ.
ಉಪ ಕಾರ್ಯದರ್ಶಿ ಭಾರತವನ್ನ ಬೆಳೆಯೋಕ್ ಬಿಡಲ್ಲ ಅಂತ ಹೇಳ್ತಾರೆ. ಇನ್ನೊಬ್ರು ರಷ್ಯಾದಿಂದ ತೈಲ ಖರೀದಿಗೆ ನಾವೇ ಹೇಳಿದ್ವಿ ಅಂತ ಹೇಳ್ತಾರೆ. ವಿದೇಶಿಗರ ಹೇಳಿಕೆಯನ್ನ ಕೇಂದ್ರ ಸರ್ಕಾರ ಖಂಡಿಸಲ್ಲ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇಲ್ಲೂ ಆರ್ಎಸ್ಎಸ್ ವಿಷಯವನ್ನ ಎಳ್ತಂದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಇವಾಗ ಆರ್ಎಸ್ಎಸ್ನವರು ಎಲ್ಲಿದ್ದಾರೆ? ಎಫ್ಸ್ಟೀನ್ ಫೈಲ್ನಲ್ಲಿ ಏನಾದರೂ ವಿಡಿಯೋ ಇದೆಯಾ? ಬೆಲೆ ಏರಿಕೆ ಬಗ್ಗೆನೂ ಕೂಡ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇರೋದು ಹಾದಿಗೆ ಹೋಗೋರು ಬರೋರಲ್ಲ. ಮಿನಿಸ್ಟರ್ಸ್ ಇನ್ ದಿ ಅಮೇರಿಕನ್ ಗವರ್ಮೆಂಟ್ ಎಲ್ಲಿ ಹೇಳ್ತಾ ಇದ್ದಾರೆ? ಅಮೇರಿಕಾದಲ್ಲಿ ಹೇಳ್ತಾ ಇದ್ದಾರೆ, ಪ್ರೆಸ್ನಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಮ್ಮ ಡೆಲ್ಲಿನಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಒಬ್ಬ ಮಿನಿಸ್ಟರನ್ನ ಎದೆಗಾರಿಕೆ ತೋರಿಸಿ ಅವ್ರು ಯಾರು ಹೇಳಕ್ ನಮಗೆ? ನಮ್ಮ ವಿದೇಶಾಂಗ ನೀತಿ ನಾವು ತೀರ್ಮಾನ ಮಾಡ್ತೀವಿ, ಯಾರ ಜೊತೆ ನಾವು ವ್ಯಾಪಾರ ಮಾಡಬೇಕು, ವ್ಯವಹಾರ ಮಾಡಬೇಕು, ಯಾರಿಂದ ನಾವು ಕಚ್ಚಾ ತೈಲ ತಗೋಬೇಕು, ಅದು ನಾವು ಡಿಸೈಡ್ ಮಾಡ್ತೀವಿ. ಒಬ್ಬರನ್ನ ಕೊಟ್ಟಿದ್ದಾರ? ನೇರವಾಗಿ ಮೋದಿ ಅವ್ರ ಮರ್ಯಾದೆ ಹರಾಜಾಗ್ತಾ ಇದೆ, ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ. ಎಲ್ಲೋಯ್ತಪ್ಪ ನಿಮ್ಮ ದೇಶಭಕ್ತಿ? ಎಲ್ಲಿದ್ದಾರೆ ಅವರು? RSSನವರೆಲ್ಲ ದಿನ ಎದ್ದು ನಾವೇ ದೇಶಭಕ್ತರಂತ ಎಲ್ಲರಿಗೂ ಹೇಳ್ಕೊಂಡು ಮಾಡ್ತಾರೆ, ಎಲ್ಲರಿಗೂ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಎಲ್ಲೋಯ್ತು? ಟ್ರಂಪ್ ಅವ್ರ ಬಳಿ ಟ್ರಂಪ್ ಅವ್ರು ಏನು ಹೇಳ್ತಾರೆ ಸರ್? ನಾವು ಬೇಕಾದರೆ ಮೋದಿಯವರ ಕೆರಿಯರ್ನ ಡಿಸ್ಟ್ರಾಯ್ ಮಾಡಿಬಿಡ್ಬೋದು, ನಿರ್ನಾಮ ಮಾಡಿಬಿಡ್ಬೋದು, ನಾಶ ಮಾಡಿಬಿಡ್ಬೋದು, ಆದರೆ ಮೋದಿ ನನ್ನ ಒಳ್ಳೆ ಸ್ನೇಹಿತ, ಅದಕ್ಕೆ ನಾನು ಮಾಡ್ತಾ ಇಲ್ಲ. ಏನಿದೆ ಅವ್ರ ಹತ್ರ? ಅಂಥದ್ದು ಏನಿದೆ ಮೋದಿಯವ್ರ ಬಗ್ಗೆ? ಯಾವ ವಿಡಿಯೋ ಇದೆ? ಎಪ್ಸ್ಟೀನ್ ಫೈಲ್ಸಲ್ಲಿ ಏನಾದರೂ ಇದೆಯಾ? ಎಲ್ಲೋದ್ರು ಹರ್ದೀಪ್ ಸಿಂಗ್ ಪುರಿ ಅವರು, ನಮ್ಮ ಇಂಧನ ಸಚಿವರು, ಎಪ್ಸ್ಟೀನ್ ಅಂದ ತಕ್ಷಣನೇ ಸಾಲ್ಗಟ್ಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ. ಇವತ್ತು LPG ದರ ಎಷ್ಟಾಗಿದೆ, ಕಚ್ಚಾ ತೈಲ ಎಲ್ಲಿಂದ ತರ್ತಾ ಇದ್ದೀವಿ? ಯಾರು? ಇನ್ನು ಇರಾನ್ ಇಸ್ರೇಲ್ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ಕರಾವಳಿಯ ಉದ್ಯಮದ ಮೇಲೆ ಇದರ ಎಫೆಕ್ಟ್ ತಟ್ಟಿದೆ. ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕರಾವಳಿಯ ಉದ್ಯಮಿಗಳು. ಕೊಲ್ಲಿ ರಾಷ್ಟ್ರಗಳ ಬಂದರುಗಳಲ್ಲಿ ಹಡಗುಗಳು ಸ್ಟ್ರಕ್ ಆಗಿದೆ. ಕಾಫಿ, ಗೋಡಂಬಿ, ಮೀನಿನ ಉತ್ಪನ್ನಗಳ ರಫ್ತು ಸ್ಥಗಿತವಾಗಿದೆ. ಸಮುದ್ರ ಮಾರ್ಗ ಬಂದ್ ಹಿನ್ನೆಲೆಯಲ್ಲಿ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ನವಮಂಗಳೂರು ಬಂದರಿನಲ್ಲೇ ಕಂಟೈನರ್ಗಳು ಅಲ್ಲೇ ಸ್ಟ್ರಕ್ ಆಗಿಬಿಟ್ಟಿದೆ. ನವಮಂಗಳೂರು ಬಂದರಿನಲ್ಲಿ 54 ಕಂಟೈನರ್ಗಳು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಅಂದರೆ ರಫ್ತುದಾರರಿಗೆ ಇವಾಗ ಈ ಯುದ್ಧ ಎಷ್ಟು ದಿನ ಮುಂದುವರಿಯುತ್ತೆ, ನಾವು ಕಳಿಸ್ಕೊಡೋದು ಯಾವಾಗ, ಈ ರೀತಿಯ ಒಂದು ಆತಂಕ ಇದೆ. ಕಾಫಿ, ಗೋಡಂಬಿ, ಮೀನಿನ ರಫ್ತಿನ ಉದ್ಯಮಕ್ಕೆ ಈಗ ಹೊಡೆತ ಬಿದ್ದಿದೆ. ಸಮುದ್ರದ ಮಾರ್ಗ ಬಂದ್ ಹಿನ್ನೆಲೆಯಲ್ಲಿ ಕಂಟೈನರ್ಗಳಲ್ಲೇ ರಫ್ತು ಮಾಡಬೇಕಾಗಿರುವಂಥ ವಸ್ತುಗಳು ಸ್ಟ್ರಕ್ ಆಗಿಬಿಟ್ಟಿದೆ. ನವಮಂಗಳೂರು ಬಂದರಿನಲ್ಲೇ ಕಂಟೈನರ್ಗಳು ಅಲ್ಲೇ ನಿಂತಿದೆ, ಸ್ಟ್ರಕ್ ಆಗಿದೆ, ಕಳಿಸ್ಕೊಡಕ್ಕೆ ಆಗ್ತಾ ಇಲ್ಲ. 54 ಕಂಟೈನರ್ಗಳು ಹಾಗೆ ನಿಂತಿವೆ ಬಂದರಿನಲ್ಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕರಾವಳಿಯ ಉದ್ಯಮದ ಮೇಲೆ ಈ ಮಹಾಯುದ್ಧದ ಎಫೆಕ್ಟ್ ತಟ್ಟಿದೆ. ಸೊ ಅಲ್ಲಿಂದ ಹರ್ಮೂಜ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಈ ಕಡೆಯಿಂದನೂ ಕೂಡ ರಫ್ತು ಮಾಡಕ್ ಆಗ್ತಾ ಇಲ್ಲ. ಇನ್ನು ಕೆನರಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ PV ಅಹಮದ್ ಮುದಾಸಿರ್ ಅವರನ್ನ ನಮ್ಮ ಪ್ರತಿನಿಧಿ ಕಿಶನ್ ಈ ವಿಷಯವಾಗಿ ಮಾತನಾಡಿಸಿದ್ದಾರೆ. ಅವ್ರೇನು ಹೇಳಿದ್ದಾರೆ ಕೇಳೋಣ. ಮಂಗಳೂರಿಂದ ಸಾಕಷ್ಟು ಐಟಮ್ಸ್ಗಳು ಅದು ಗಲ್ಫ್ ರಾಷ್ಟ್ರಗಳಿಗೆ ಹೋಗುತ್ತೆ. ಹಾಗಾಗಿ ಯುದ್ಧ ಮುಂದುವರಿದರೆ ಸಾಕಷ್ಟು ಆರ್ಥಿಕವಾದ ನಷ್ಟ ಉಂಟಾಗುವಂಥ ಭೀತಿ ಕೂಡ ಇದೆ. ಈ ಎಲ್ಲದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಮಂಗಳೂರು KCCIನ ಪ್ರಮುಖರಾದಂಥ ಮುದಾಸಿರ್ ಅವರು. ಸರ್, ಯುದ್ಧ ಸದೃಶ ವಾತಾವರಣ ಇದೆ, ಮಂಗಳೂರಿಗೆ ಏನೆಲ್ಲ ಆತಂಕ ಇದೆ ಇದರ ಬಗ್ಗೆ ಅಂತ? ಅಲ್ಲ, ಆತಂಕ ಪಡುವ ಏನೂ ವಿಷಯ ಇಲ್ಲ ಇಷ್ಟುವರೆಗೆ. ಏನಂತ ಹೇಳಿದರೆ, ನಾನು ಇಮಿಡಿಯೇಟ್ ಆಗಿ ಈಗ ಯುದ್ಧ ವಿದಿನ್ ನೆಕ್ಸ್ಟ್ 2 ವೀಕ್ಸ್ ಇಲ್ಲದ್ರೆ 1 ತಿಂಗಳ ಒಳಗೆ ಮುಗಿದ್ರೆ ಮತ್ತು ದೆರ್ ಈಸ್ ನಥಿಂಗ್ ಫಾರ್ ಅಸ್ ಟು ಪ್ಯಾನಿಕ್. ಯಾಕೆಂತ ಹೇಳಿದರೆ, ಆ್ಯಸ್ ಐ ವಾಸ್ ಟೆಲ್ಲಿಂಗ್, ನಮ್ಮದು ಇಲ್ಲಿ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಇದೆ. ಇಂಡಿಯಾದು ಬಿಗ್ಗೆಸ್ಟ್ ಸಿಂಗಲ್ ಪಾಯಿಂಟ್ PSU ರಿಫೈನರಿ ಇದೆ. ಸೊ ಒನ್ ಆಫ್ ದ ಪ್ರಮುಖವಾಗಿ ಏನಂತ ಹೇಳಿದರೆ, ಸಿನ್ಸ್ ಮಿಡ್ಲ್ ಈಸ್ಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಪ್ಲೈಯರ್ ನಮಗೆ ಕಚ್ಚಾ ತೈಲ ಮತ್ತು ಅನಿಲ ಆ ವಲಯದಲ್ಲಿ, ಸಿನ್ಸ್ ದೇ ಆರ್ ದ ಬಿಗ್ಗೆಸ್ಟ್ ಸಪ್ಲೈಯರ್. ಪ್ರಾಬ್ಲಮ್ ವಿಲ್ ಬಿ ಓನ್ಲಿ ಇಫ್ ದ ವಾರ್ ಒಂದು 2-3 ತಿಂಗಳು ಮೇಲೆ ಹೋದರೆ ಮತ್ತೆ ವಿ ಹ್ಯಾವ್ ಟು ಸಿ ವಾಟ್ ಹ್ಯಾಪನ್ಸ್. ಮಂಗಳೂರಿಂದ ಮಿಡ್ಲ್ ಈಸ್ಟ್ ಕಂಟ್ರಿಗಳಿಗೆ ಏನೆಲ್ಲ ರಫ್ತಾಗತ್ತೆ? ಇಲ್ಲಿಂದ ಯಾವುದೆಲ್ಲ ಐಟಮ್ಸ್ಗಳು ಹೋಗುತ್ತೆ? ಇಲ್ಲಿಂದ ಮೇಯ್ನ್ಲಿ ಈಗ ನೋಡಿದರೆ ಅಗ್ರಿ ಕಮಾಡಿಟೀಸ್, ನಮ್ಮದು ಕಾಫಿ ಇದೆ, ಮತ್ತು ಗೋಧಂಬಿ ಇದೆ, ಮತ್ತು ಫಿಶ್ ಪ್ರಾಡಕ್ಟ್ ಇದೆ. ಅದು ಅಷ್ಟು ದೊಡ್ಡ ಜಾಸ್ತಿ ಮಾತ್ರದಲ್ಲಿಲ್ಲ ಫಿಶ್. ಮತ್ತು ಪೆಟ್ರೋಕೆಮಿಕಲ್ಸ್ ಪ್ರಾಡಕ್ಟ್ಸ್ ಇಲ್ಲಿಂದ ಬಂದು ವ್ಯಾಲ್ಯೂ ಎಡಿಷನ್ ಆಗಿ ಎಕ್ಸ್ಪೋರ್ಟ್ ಆಗ್ತದೆ. ಸರ್, ಈಗ ವಾರ್ ಸಿಚುವೇಶನ್ ಕಂಟಿನ್ಯೂ ಆದರೆ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕಂತಿದ್ದೀರಿ? ಆ ಬಗ್ಗೆ ಏನಾದರೂ ಸಭೆಗಳು ಏನಾದರೂ ಆಗಿದೆಯಾ? ಹೇಗೆ?
ಇಷ್ಟುವರೆಗೆ ಸ್ಪೆಸಿಫಿಕಲಿಯಾಗಿ ಏನು ಬರಲಿಲ್ಲ. ಮಂತ್ರಿ ಪಿಯೂಷ್ ಗೋಯಲ್ ಅವರು ಮೊನ್ನೆ ಈ ಒಂದು 2 ದಿನ ಮುಂಚೆ 3rd of March ಅವರು ಒಂದು ಇದರದ ಬಗ್ಗೆ ಇಂಟರ್ ಮಿನಿಸ್ಟೀರಿಯಲ್ ಮೀಟಿಂಗ್ ಏನು ಕರೆದಿದ್ದಾರೆ ಅವರು ಮಾತ್ರ. ಐ ಥಿಂಕ್ ಈವನ್ ಗವರ್ಮೆಂಟ್ ಈಸ್ ಅಬ್ಸರ್ವಿಂಗ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಮಿಡಲ್ ಈಸ್ಟ್. ಅವರು ಸಹ ಒಂದು ಡಿಸಿಷನ್ ಬರ್ಬೋದು ಒಂದೆರಡು ದಿನಗಳಲ್ಲಿ. ಅವರು ಸಹ ಒಂದು ಡಿಸಿಷನ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಗವರ್ಮೆಂಟ್ ಸೈಡ್ ಆಸ್ ವೆಲ್. ಥ್ಯಾಂಕ್ ಯು ಸೊ ಮಚ್ ಸರ್. ಇದು ಮಂಗಳೂರು KCCI ಪ್ರಮುಖರಾದಂಥ ಮುದಾಸಿರ್ ಅವರ ಅಭಿಪ್ರಾಯ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಆಲ್ರೆಡಿ ಯುದ್ಧದ ಎಫೆಕ್ಟ್ ಭಾರತದ ಮೇಲೆ ತಟ್ಟಿದೆ. ಅಂದ್ರೆ LPG ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಇವತ್ತಿನಿಂದ ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ. ಮುಂಬರುವಂತ ದಿನಗಳಲ್ಲಿ ಅದು ಮತ್ತಷ್ಟು ಏರಿಕೆ ಆಗುತ್ತೆ ಅನ್ನೋ ಒಂದು ಆತಂಕದ ಮಧ್ಯದಲ್ಲಿ ಮತ್ತೊಂದು ಬರೆ. ಪಠ್ಯ ಪುಸ್ತಕಗಳ ಬೆಲೆ 40% 50% ಏರಿಕೆ ಆಗ್ತಾ ಇದೆ. ಕರ್ನಾಟಕ ಪಠ್ಯ ಪುಸ್ತಕ ಸಂಘದಿಂದ ಬೆಲೆ ಏರಿಕೆಯ ಬರೆಯನ್ನ ಹಾಕಲಾಗ್ತಿದೆ. 2026-27ನೇ ವರ್ಷದ ಪಠ್ಯ ಪುಸ್ತಕಗಳ ಬೆಲೆಯನ್ನ ಹೆಚ್ಚಳ ಮಾಡಲಾಗ್ತಾ ಇದೆ. ಬೆಲೆ ಏರಿಕೆ ವಿರುದ್ಧ ಖಾಸಗಿ ಶಾಲೆಗಳ ಒಕ್ಕೂಟ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. 3ನೇ ಕ್ಲಾಸ್ ಪರಿಸರ ಅಧ್ಯಯನ ಪುಸ್ತಕದ ಬೆಲೆ 22ರಿಂದ 45ಕ್ಕೆ ಏರಿಕೆ ಮಾಡಿದ್ದಾರೆ. 2ನೇ ತರಗತಿಯ ಗಣಿತ ಪುಸ್ತಕದ ಬೆಲೆ 25ರಿಂದ 51ಕ್ಕೆ ಹೆಚ್ಚಳ ಮಾಡಿದ್ದಾರೆ. ಶಿಕ್ಷಣ ಇಲಾಖೆಗೆ ಖಾಸಗಿ ಶಾಲೆಗಳ ಒಕ್ಕೂಟ ಈ ವಿಷಯವಾಗಿ ದೂರನ್ನ ಕೊಟ್ಟಿದೆ. ಬೆಲೆ ಏರಿಕೆ ನಿರ್ಧಾರ ವಾಪಸ್ ಪಡಿಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಲಾಗ್ತಾ ಇದೆ. ರುಪ್ಸಾ ಅಧ್ಯಕ್ಷ ಹಾಲನೂರು ಲೇಪಾಕ್ಷಿ ಬಗ್ಗೆ ಮಾತನಾಡಿದ್ದಾರೆ. ಪಠ್ಯಪುಸ್ತಕ ಸಂಘದಿಂದ ಬೆಲೆ ಏರಿಕೆ ಬರೆಯನ್ನ ಹಾಕಲಾಗಿದೆ. ಬೆಲೆ ಏರಿಕೆಗೆ ಖಾಸಗಿ ಶಾಲೆಗಳ ಒಕ್ಕೂಟ ಕಿಡಿಕಾರ್ತಾ ಇದೆ. 40ರಿಂದ 50ಕ್ಕೆ ಏರಿಕೆ ಮಾಡ್ತಾ ಇದ್ದಾರೆ. ಸಹಜವಾಗಿ ಈಗ ಇದು ಪೋಷಕರ ಮೇಲೆ ಹೊಡೆತ, ಖಾಸಗಿ ಶಾಲೆ ಆಡಳಿತ ಮಂಡಳಿ ಮೇಲೆ ಹೊಡೆತ, ಇದು ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಈ ಬಗ್ಗೆ ರುಪ್ಸಾ ಅಧ್ಯಕ್ಷ ಹಾಲನೂರು ಲೇಪಾಕ್ಷಿ ಮಾತನಾಡಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಮಾತನಾಡಿಸಿದ್ದಾರೆ. ನೋಡ. ಶಿಕ್ಷಣ ಇಲಾಖೆಯ ವಿರುದ್ಧ ಖಾಸಗಿ ಶಾಲೆಗಳ ಒಕ್ಕೂಟ ರುಪ್ಸಾ ಈಗ ಕಿಡಿಕಾರ್ತಾ ಇದೆ. ಅದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನ್ ನಿಮ್ಮ ಆಕ್ರೋಶಕ್ಕೆ ಕಾರಣ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ದೂರು ಕೊಡ್ತಾ ಇದ್ದೀರಾ? ನೋಡಿ ಮೇಡಮ್, ಕಳೆದ ವರ್ಷ 25% ರೈಸ್ ಮಾಡಿದಾಗ ನಾವು ತಾಳ್ಮೆಯಿಂದ ಒಪ್ಕೊಂಡ್ಬಿಟ್ಟು ಸುಮ್ಮನೆ ಹೋದು. ಆದರೆ ಈ ವರ್ಷ ಪತ್ರಿಕೆ ನೋಡಿದಾಗ ದಿಗ್ಭ್ರಮೆ ಆಗಿದೆ ನನಗೆ. ಯಾಕೆಂದರೆ 50% ದರವನ್ನು ಏರಿಕೆ ಮಾಡ್ತಾ ಇದೆ. ಪೋಷಕರು ಕಳೆದ ವರ್ಷವೇ ಇದ್ರ ಬಗ್ಗೆ ಅಪಸ್ವರ ಎತ್ತಿದಾಗ ನಾವು ಕನ್ವಿನ್ಸ್ ಮಾಡಿದ್ದೇವೆ. ಈ ಸಾರಿ ಈಗ ಆಲ್ರೆಡಿ ಇಂಡೆಂಟ್ ಹಾಕ್ಬಿಟ್ಟಿದ್ದೇವೆ, ಹಳೆ ದರವನ್ನೇ ಕೌಂಟ್ ಮಾಡಿ ತೊಗೊಳ್ತಾರೆ ಅಂತ ಒಂದು ಪೋಷಕರಲ್ಲಿ ಮನಸ್ಸಿನಲ್ಲಿರುತ್ತೆ. ಈಗ ಇದಕ್ಕಿದ್ದಾಗ 50% ರೈಸ್ ಮಾಡಿದರೆ ಹೇಗೆ ಇದು ಈ ಥರ ಆಗಿಬಿಟ್ರೆ? ಅದರಲ್ಲೂ ಕೂಡ ಖಾಸಗಿ ಅನುದಾನ ರಹಿತ ಶಾಲೆಗಳಿಗೆ ಕಡ್ಡಾಯನೇ ಮಾಡೋಂಗಿಲ್ಲ. ಹೈಕೋರ್ಟ್ ಆದೇಶ ಇದೆ. ಆದರೂ ನಾವು ಇಲಾಖೆಗೆ ನಾವು ವಿರುದ್ಧವಾಗಿ ಹೋಗೋದು ಬೇಡ ಅಂತ ಹೇಳಿ ನಾವು ಅವ್ರ ಜೊತೆಲಿ ಸಹಕಾರ ಕೊಟ್ಕೊಂಡು ನಾವು ಬುಕ್ಗಳಿಗೆ ಇಂಡೆಂಟು, ಆಮೇಲೆ 10% ಇಂಡೆಂಟ್ಗೆ ಅಡ್ವಾನ್ಸ್ ಅಮೌಂಟ್ ತೊಗೊಳೋದು ಬದಲಾಗಿ ಈ ವರ್ಷ 25% ಕೇಳ್ತಾ ಇದ್ದಾರೆ. ಏನಿದು? ಆಮೇಲೆ ಹೋಗ್ಲಿ ಎಲ್ಲ ಇಂಡೆಂಟ್ ಹಾಕಿ ಎಲ್ಲ ಬುಕ್ಸನ್ನು ನಾವು ತೊಗೊಳಕ್ಕೆ ಹೋದಾಗ ಸಂಪೂರ್ಣವಾದ ಬುಕ್ಗಳೇ ನಮಗೆ ತಲುಪೋದಿಲ್ಲ. ಅದರಲ್ಲೂ 20% ಬುಕ್ಗಳು ದುಡ್ಡು ತೆಗೆದುಕೊಂಡಿರ್ತಾರೆ, ಬುಕ್ಸೇ ನಮಗೆ ತಲುಪಲ್ಲ. ಕೊನೆಗೆ ನಾವು ಎಲ್ಲೆಲ್ಲೋ ಹಳೆ ಬುಕ್ಗಳನ್ನು ವಂಚಿ ನಾವು ಮಕ್ಕಳಿಗೆ ಕೊಡೋ ಪರಿಸ್ಥಿತಿ ಪ್ರತಿ ವರ್ಷವೂ ಆಗ್ತಾ ಇದೆ. ಇದು ಆಗಬಾರ್ದು. ಮತ್ತು ಯಾವುದೇ ಕಾರಣಕ್ಕೂ 50% ರೈಸ್ ಮಾಡಿದ್ರು ನಾವು ವಿರೋಧ ಮಾಡ್ತೇವೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಏನೇ ಮಾಡೋದಿದ್ರು ನಮ್ಮನ್ನು ಕರೆದು ಮಾತನಾಡಲಿ, ಇಲಾಖೆಯವರಾಗಲಿ ಅಥವಾ ಮಿನಿಸ್ಟರ್ ಆಗಲಿ. ಖಾಸಗಿನವರು ನೀವು ಆರ್ಡರ್ ಕೊಡ್ತೀರಾ, ಪ್ರಿಂಟ್ ಮಾಡ್ಕೊಂಡು ಬಂದು ಅವ್ರು ಹೇಳಿದ್ಕೆಲ್ಲ ನೀವು ಜೈ ಅನ್ನೋದಾದರೆ ನಮ್ಮನ್ನೇ ನೀವೇನು ಕನ್ಸಿಡರ್ ಮಾಡ್ದಂಗೆ ಆಯಿತು. ಹಾಗಾಗಿ ಇದನ್ನು ವಿರೋಧ ಮಾಡ್ತೇವೆ. ಇಂಡೆಂಟು ಏನು ಹೇಳಿದ್ರೆ ನಮ್ಮಲ್ಲಿ ಕಂಪಲ್ಸರಿ ಮಾಡೋಂಗಿಲ್ಲ, ಹೈಕೋರ್ಟ್ ಆದೇಶ ಇದೆ. ಬ್ಯಾಂಗ್ಳೂರ್ ಸೌತಲ್ಲಿ ಒಬ್ಬರು BEO ಮತ್ತು DDPI ಇಬ್ಬರೂ ಕೂಡ ತುಂಬ ಕಿರಿಕ್ ಕೊಡ್ತಾ ಇದ್ದಾರೆ. ಏನಂದರೆ ಸ್ಯಾಟ್ಸಲ್ಲಿ ಏನು ಸ್ಟ್ರೆಂತ್ ಇದೆ ಅಕಾರ್ಡಿಂಗ್ ಟು ಸ್ಟ್ರೆಂತ್ ನೀವು ಇಂಡೆಂಟ್ ಹಾಕ್ಲೇಬೇಕು ಅಂತ. ಆದರೆ ಎದುರಿಸಿ ಶಾಲೆ ಎಷ್ಟೋ ಸುಮಾರು 50% ಶಾಲೆಗಳನ್ನು ಇವರು ಕಂಪ್ಲೀಟ್ ಸ್ಯಾಟ್ಸ್ ಪ್ರಕಾರನೇ ಅಪ್ಲೋಡ್ ಮಾಡಿ 25% ದುಡ್ಡು ಕಟ್ಸ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನೋಟಿಸ್ ಕೊಟ್ಟಿದ್ದಾರೆ, ನೀವು ತಗೊಳ್ಳಿಲ್ಲ ಅಂದರೆ. ಇದು ಯಾವುದಿದು? ಇಲಾಖೆ ಒಂದು ತರ ಹೇಳುತ್ತೆ, BEO ಕೆಳ ಮಟ್ಟದ ಅಧಿಕಾರಿಗಳು ಇನ್ನೊಂದು ತರ ಮಾತಾಡಿದ್ರೆ. ಇದು ಇಲ್ಲಿರುವಂತಹ ಖಾಸಗಿ ಶಾಲೆಗಳ ಒಕ್ಕೂಟ ರುಪ್ಸಾ ಅಧ್ಯಕ್ಷರು ಜೊತೆಗೆ ಅವರ ಸದಸ್ಯರು ಹೇಳ್ತಾ ಇರುವಂತಹ ಮಾತು. ಸೊ ಈ ರೀತಿಯಾಗಿ ಹಗಲು ದರೋಡೆ ಮಾಡಬಾರ್ದು, ಪಠ್ಯಪುಸ್ತಕ ದರ ಏರಿಕೆ ಏನ್ ಮಾಡಿದ್ದಾರೆ ಅದನ್ನ ಇಳಿಸಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಶಿಕ್ಷಣ ಇಲಾಖೆ ಮುಂದೆ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಬಾಗಲಕೋಟೆಗಳೊಂದು ಭಾರಿ ಹೈ ಡ್ರಾಮಾ ನಡೆದಿದೆ. ಬದುಕೋದೇ ಇಲ್ಲ ಅಂತ ಹೇಳಿ ವ್ಯಕ್ತಿಯನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಸಾಯ್ತಾನೆ ಅಂತ ಅಂದ್ಕೊಂಡೆ ಡಿಸ್ಚಾರ್ಜ್ ಮಾಡಿಸ್ಬಿಟ್ಟಿದ್ದಾರೆ ಹಾಸ್ಪಿಟಲ್ ಇಂದ. ವೆಂಟಿಲೇಟರ್ ತೆಗೆದಾಗ ಉಸಿರಾಟ ಏನು ಕಾಣಿಸ್ತಿಲ್ಲ, ಹಂಗಾಗಿ ಆ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಹೇಳಿ ಸಂಬಂಧಿಕರು ಸುದ್ದಿಯನ್ನು ಹರಡಿಸ್ಬಿಟ್ಟಿದ್ದಾರೆ.
ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಆ ಟೈಮ್ನಲ್ಲಿ ಆತ ಇದ್ದಂಥ ವಾಹನ ಹಂಪ್ ಹಾರಿದೆ, ಅಂದ್ರೆ ರೋಡಲ್ಲಿ ಹಂಪ್ಸ್ ಇರುತ್ತಲ್ಲ, ಅದನ್ನ ಹಾರಿಸಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಉಸಿರಾಡಿದ್ದಾರೆ, ಅದನ್ನು ಗಮನಿಸಿದ್ದಾರೆ. ಸತ್ತವನು ಬದುಕದ ಅಂತ ಹೇಳಿ ಖುಷಿ ಪಟ್ಟಿದೆ ಕುಟುಂಬ. ಜಮಖಂಡಿ ನಗರದ ಮೋಮಿನ್ ಗಲ್ಲಿ ಕುಟುಂಬದ ಕಥೆ ಇದು. 65 ವರ್ಷದ ಹಾಜಿ ಮುಬಾರಕ್ ಅವಟಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು. ಬೆಳಗಾವಿಯ KLE ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು. ವೈದ್ಯರು ಇವ್ರು ಬದುಕದ್ ಕಷ್ಟ ಅಂತ ಹೇಳಿದ್ರು. ಈಗ ಬದುಕಲ್ಲ ಅಂತ ಹೇಳ್ಕೊಂಡು ಡಾಕ್ಟರ್ ಕೇಳಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಇವರನ್ನು ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಹಾಜಿ ಮುಬಾರಕ್ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಸಂಬಂಧಿಕರಿಗೆ ತಿಳಿಸ್ಬಿಟ್ಟಿದ್ರು. ಇವರು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು, ಇನ್ನು ಪ್ರಾಣ ಹೋಗಿರ್ಲಿಲ್ಲ. ಅಂತಿಮ ಸಂಸ್ಕಾರಕ್ಕಾಗಿ ಊರಿಗೆ ತಗೊಂಡು ಹೋಗ್ತಿದ್ರು. ಆ ಸಂದರ್ಭದಲ್ಲಿ ಲೋಕಾಪುರ ಬಳಿ ವಾಹನ ರೋಡ್ ಹಂಪ್ ಹಾರಿತು. ಆಗ ಮುಬಾರಕ್ ಉಸಿರಾಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಜಮಖಂಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಮುಬಾರಕ್ ಅಬ್ಬು ಸಾಬ್ ಔಂಟಿ, ಹಾಜಿ ಮುಬಾರಕ್ ಅಬ್ಬು ಸಾಬ್ ಔಂಟಿ ಅವ್ರದ ಅಲ್ಲಿ ಬೆಳಗಾವಿಯಿಂದ ಪೇಷಂಟ್ ಡಿಸ್ಚಾರ್ಜ್ ಮಾಡ್ಕೊಂಡು ಹಾದಿಯಾಗಿ ತೊಗೊಂಡು ಬರಾಕ್ತಿದ್ರಿ. ಅವ್ರಿಗೆ ಕಲ್ಪನೆ ಏನಾಗಿತ್ತು ಅಂದ್ರೆ ಅದು ತಿರ್ಕೊಂಡಿತ್ತು, ಅವ್ರು ತಿಳ್ಕೊಂಡು ತೊಗೊಂಡು ಬರಾಕ್ತಿದ್ರಿ ಪೇಷಂಟ್. ಆದರೂ ಅದು ಪೇಷಂಟ್ ತಿರ್ಕೊಂಡಿಲ್ಲ. ಅಲ್ಲಿ ಬೆಳಗಾವಿದಾಗ ದವಾಖಾನ್ಯಾಗ ಅರ್ಯಂತ ದವಾಖಾನ್ಯಾಗ ಅಲ್ಲೇನು ಅವ್ರನ್ನ ತಿರ್ಕೊಂಡಿದ್ದು ಏನು ಬರೋದು ಕೊಟ್ಟಿಲ್ಲ. ಬರೋ ಟೈಮ್ಗೆ ಏನಾಗೈತೆ ರೀ, ಅದು ಎಲ್ಲ ಬೌಡಿನ ಎಲ್ಲ ಡ್ಯಾಮೇಜ್ ಆಗಿ ಬಿಟ್ಟಿದ್ರಿ. ಅದು ಹಾದ್ಯಾಗ ಬರೋ ಟೈಮ್ಗೆ ಜಮಖಂಡಿ ಇನ್ನೂ ಒಂದು 7 ಕಿಲೋಮೀಟ್ರ್ ಬರೋ ಟೈಮ್ಗೆ ಅವಾಗ ಮತ್ತೆ ಎಚ್ಚರಿಕೆ ಬಂದೈತೆ ಅವ್ರಿಗೆ. ಇದು ಉಸಿರಾಡೋದು ಚಲೋ ಆತ್ರಿ. ಬರೋಣ ಅವ್ರೇನು ಮಾಡ್ರಿ, ತೊಗೊಂಡು ಬಂದು ಡೈರೆಕ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ತೊಗೊಂಡು ಬಂದಿರೋ. ಅವ್ರು ಬರೋಣ ಏನಾಗೈತೆ ರೀ, ಅಲ್ಲಿ ಟ್ರೀಟ್ಮೆಂಟ್ ನಡೆದೈತ್ರಿ ಅಲ್ಲಿ. ಆದರೂ ಮತ್ತೆ ನಾ ಏನು ಮಾಡೀನಿ ಅದು ಅಲ್ಲಿ ಏನು ಬರಾಬರ್ ಆಗಿಲ್ಲ. ಮತ್ತು ಅಲ್ಲಿ ಎಲ್ಲ ಥರದ ಔಷಧ ಬೇಕಾಗೈತಿ ಅಂತ ನಾ ಏನು ಮಾಡೀನಿ, ಬನ್ನದ ಡಾಕ್ಟರ್ ಖಾಸಗಿ ದವಾಖಾನೆಗೆ ತೊಗೊಂಡು ಬಂದೀನಿ. ಬನ್ನದ ಅವ್ರ ಕೃಷ್ಣ ಬನ್ನದ ಹಾಸ್ಪಿಟಲ್ ತೊಗೊಂಡು ಬಂದೀನಿ. ಅವ್ರು ಮತ್ತೆ ಒಂದು ಹೈಡ್ರೋಜನ್ ಕೊಟ್ಟು ಇಂಜೆಕ್ಷನ್ ಮಾಡಿ ಇದು ಮಾಡಿ ಮತ್ತೆ ಲೆವೆಲ್ ಮಾಡವ್ರಿ. ಬಿ ಪಿ ಎಲ್ಲ ಬರಾಬರ್ ಆತ್ರಿ, ಹಾರ್ಟ್ ಸ್ಟಾರ್ಟ್ ಆತ್ರಿ. ಅದಾಗ ಅವ್ರೇನು ಮಾಡ್ರಿ, ಮತ್ತೆ ಬರೆದ ಬೇಡಿಗೆ ಬರೆದು ಕೊಟ್ರಿ ಅವ್ರು ಬಿಜಾಪುರ್ಗೆ. ಈಗ ಬೇಡಿದಾಗ ತೊಗೊಂಡೋಗಿ ಇಶ್ಯೂದಾಗ ಇಟ್ಟಾರೆ. ಈಗ ಬರಾಬರ್ ಪೇಷಂಟ್ ಚಲೋ ಕಂಡೀಷನ್ದಾಗ ಐತ್ರಿ, ಎಲ್ಲ ಚಲೋ ಮಾತಾಡಕತ್ರಿ, ಇವೆಲ್ಲ ಬರಾಬರ್ ಐತಿ. ಬಂದಾಗ ರೋಗಿಯ ಪರಿಸ್ಥಿತಿ ನೋಡಿದಾಗ ಚಿಂತಾಜನಕವಾಗಿತ್ತು, ಆದರೆ ಬದುಕುವ ಸ್ಥಿತಿಯಲ್ಲಿತ್ತು. ಯಾಕಂದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಓನ್ಲಿ 20% ಪಂಪಿಂಗ್ ಇರೋದ್ರಿಂದ ನಾನು ಪ್ರಯತ್ನಪಟ್ಟು ಮುಂದೆ BLD ಆಸ್ಪತ್ರೆಗೆ ಕಳಿಸಿರುತ್ತೇನೆ. ಈಗ ಪೇಷಂಟು ICU ಅಲ್ಲಿದೆ. ಸೊ ಹಾಗಾಗಿ ಚೇತರಿಸ್ಕೊಳ್ತಾ ಇದ್ದಾರೆ. ಎರಡನೇದಾಗಿ ಅವ್ರಿಗೇನು ಮುಂಚೆಯಿಂದನೂ ಸಹ BP, ಶುಗರು ಹಾಗೂ ಕಿಡ್ನಿ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಇವು ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತೀವಿ ನಾವು. ಸೊ ಹಾಗಾಗಿ ಅವ್ರಿಗೇನಾಗಿದೆ, ಬ್ರೈನ್ ಡೆಡ್ ಆಗಿರ್ಬೋದು ಅಂತ ತಿಳ್ಕೊಂಡು ಅವರು ಕಳಿಸ್ಕೊಟ್ಟಿದ್ದಾರೆ. ಆದರೆ ಈಗ ರೋಗಿಯು ಚೇತರಿಸ್ಕೊಳ್ತಾ ಇದ್ದಾನೆ. ಸೊ ಏನು ವದಂತಿ ಅಂದರೆ, ಒಂದು ರೋಗಿ ತೀರ್ಕೊಂಡದ್ದು ಎದ್ದು ಜೀವ ಬಂದಿದೆ ಅಂಥೇಳಿ ಆ ಥರ ಏನು ಆಗೋದಿಲ್ಲ. ಯಾಕಂತಂದರೆ ಬೆಳಗಾವಿಯಿಂದ ಜಮಖಂಡಿ ಬರಲಿಕ್ಕೆ ಕನಿಷ್ಠ 3 ಗಂಟೆ ಬೇಕು ಪ್ರಯಾಣ ಅವಧಿ. ತೀರ್ಕೊಂಡಿದ್ದರೆ ಅಲ್ಲೇ ಸಹ ವೈದ್ಯರು ಡಿಕ್ಲೇರ್ ಮಾಡಿ ಫಾರ್ಮ್ 4A ಅಂತೇಳಿ ತುಂಬಿ ಕೊಡ್ತಾರೆ ನಮಗೆ. ಅದು ಯಾವುದೂ ಅದರಲ್ಲಿ ಇರಲಿಲ್ಲ. ಕೇಸ್ ಪೇಪರಲ್ಲೂ ಅವ್ರು ಏನು ನಮೂದಿಸಿದ್ದಾರೆ, ಅಗೇನೆಸ್ಟ್ ಮೆಡಿಕಲ್ ಅಡ್ವೈಸ್ ಡಿಸ್ಚಾರ್ಜ್ ಮಾಡಿದ್ವಿ ಅಂತ ನಮೂದಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಹೇಳ್ತಿರೋದಂದ್ರೆ ಮಿರಾಕಲ್ ಅಂತ ಇಲ್ಲೇನು ಆಗಲ್ಲ, ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಬಾಗಲಕೋಟೆಯಿಂದ ಜಮಖಂಡಿಗೆ ತಗೊಂಡು ಹೋಗೋಕ್ಕೆ ಕನಿಷ್ಠ 3 ಗಂಟೆ ಟೈಮ್ ಬೇಕು. ಬಟ್ ಇಲ್ಲಿ ಮಲ್ಟಿ ಆರ್ಗನ್ಸ್ ಫೇಲ್ಯೂರ್ ಆಗಿರಬಹುದು ಅಂತ ಅಂದ್ಕೊಂಡಿದ್ರು. ಇವ್ರನ್ನ ಈಗ ಸದ್ಯಕ್ಕೆ ಜಮಖಂಡಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. UPSC ರ್ಯಾಂಕ್ನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವಂತಹ ಕಿರಣ್ ಕಮತೆ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. 5 ಬಾರಿ ಕೈ ಚೆಲ್ಲಿದ್ದ ಕಿರಣ್ 6ನೇ ಬಾರಿ ಕೊನೆಗೂ ಯಶಸ್ಸನ್ನ ಸಾಧಿಸಿದ್ದಾರೆ. UPSC ಪ್ರಿಲಿಮ್ಸ್ ಮೇನ್ಸ್ ಪರೀಕ್ಷೆಗೆ ಹೇಗೆ ಸಿದ್ಧತೆ ಮಾಡ್ಕೊಳ್ಬೇಕು, ಹೆಂಗ್ ಫೇಸ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ, ಕೇಳೋಣ. UPSC ಫಲಿತಾಂಶ ಬಂದಿದೆ. ಕನ್ನಡಿಗರು ಅದರಲ್ಲಿ 22ಕ್ಕೂ ಹೆಚ್ಚು ಜನ UPSC ಫಲಿತಾಂಶದಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ. ಈಗ ನಮ್ಮ ಜೊತೆಗೆ ಕಿರಣ್ ಕಾಮ್ಟೆ 53ನೇ ರ್ಯಾಂಕ್ ಗಳಿಸಿದಂತ ಸಾಧಕರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, UPSC ಫಲಿತಾಂಶ ಅಷ್ಟು ಸುಲಭ ಅಲ್ಲ ಯೂಶಲಿ ಕ್ರ್ಯಾಕ್ ಮಾಡೋದು. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಸರ್, ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತಿದೆ ಸರ್. ಇಟ್ಸ್ ಬೀನ್ ಮೈ ಲಾಸ್ಟ್ ಅಟೆಂಪ್ಟ್. ಸೊ ವಿತ್ ವರ್ಕ್ ಮಾಡ್ತಾ ಇದ್ದೆ, ಇದನ್ನ ಲಾಸ್ಟ್ 3 years ವಿತ್ ವರ್ಕ್ ಮಾಡ್ತಿದ್ದೆ. ಸೊ ಫೈನಲಿ ಈ ರ್ಯಾಂಕ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 53 ರ್ಯಾಂಕ್ ಈ ಸಮಥಿಂಗ್ ದೇವ್ರು ನನ್ಗೆ ಬೇಡ್ಕೊಂಡ್ಕಿಂತ ಜಾಸ್ತಿ ಕೊಟ್ಟಿದ್ದಾನೆ ಸರ್. ಸೊ ಓವರ್ ಆಲ್ ವೆರಿ ಹ್ಯಾಪಿ ಸರ್, ವೆರಿ ಹ್ಯಾಪಿ. ಕರ್ನಾಟಕದಲ್ಲಿ ಮೊದಲಿಗರು ಅಂದ್ರೆ ಬಹಳ ಕಡಿಮೆ ರ್ಯಾಂಕ್ ಅಲ್ಲಿ ಬಂದಂತವ್ರು ನೀವು ಮೊದಲಿಗರು. ಬಟ್ ನೀವು ವರ್ಕ್ ಮಾಡ್ತಾ ಹೇಗೆ ಕ್ರ್ಯಾಕ್ ಮಾಡೋದು? ಇದು ನಿಜವಾಗ್ಲೂ ಕೂಡ ಹೈಲಿ ಇಂಪಾಸಿಬಲ್. ಹೇಗೆ ನೀವು ಪ್ರಿಪೇರ್ ಆಗ್ತಿದ್ರಿ? ಸೊ ಫಸ್ಟ್ 3 attempts ಫುಲ್ ಟೈಮ್ ಪ್ರಿಪೇರ್ ಮಾಡಿದೆ ಸರ್. ಸೊ ದಟ್ ವಾಸ್ ಮೈ ಫೌಂಡೇಶನ್. ಅಲ್ಲಿ ನನಗೆ ಸೊ ಆಲ್ ಮೈ ಫೌಂಡೇಶನ್ ಬೇಸಿಕ್ ಟೆಕ್ಸ್ಟ್ ಆಗಲಿ ನೋಟ್ಸ್ ಆಗಲಿ ಅಲ್ಲಿ ಮಾಡಿಕೊಂಡೆ. ಸೊ ತದನಂತರ 3rd, 4th, 5th and 6th ಏನಾಯಿತು, ಇಟ್ ವಾಸ್ ವ್ಯಾಲ್ಯೂ ಎಡಿಷನ್ ಓನ್ಲಿ. ಸೊ ವಿತ್ ವರ್ಕ್ ಏನಾಯಿತು, ಅವಾಗ ಅಷ್ಟು ಟೈಮ್ ಬೇಕಾಗಿರಲಿಲ್ಲ.
ಸೊ ಈವನ್ 4-5 ಅವರ್ಸ್ ಡೈಲಿ ತೆಗೆದಿಟ್ಬಿಟ್ರು ದಟ್ ವುಡ್ ಬಿ ಹೆಲ್ಪ್ಫುಲ್. ನಾನು ಹೆಲ್ಪ್ ಮಾಡ್ಕೋತಿದ್ದೆ ಉಳಿದಿದ್ದು ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಐ ಆಲ್ಸೋ ಫೀಲ್ ಕಮ್ಮಿ ಟೈಮ್ ಇದ್ದಷ್ಟು ಆಕ್ಚುಲಿ ಎಫಿಷಿಯನ್ಸಿ ಬೆಟರ್ ಆಗುತ್ತೆ. ಸೊ ಟೈಮ್ ಜಾಸ್ತಿನೇ ಬೇಕಂತೇನಿಲ್ಲ, ಒಂದು 6 to 7 ಅವರ್ಸ್ ಸಮ್ ಹೌ ಯು ಮ್ಯಾನೇಜ್ ಎವ್ರಿ ಡೇ ಸಿಗತ್ತೆ ಸರ್. ಯು ಕ್ಯಾನ್ ಡೂ ಇಟ್. ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಜೊತೆಗೆ ಇದನ್ನು ಪ್ರಿಪೇರ್ ಮಾಡೋದು ಸುಲಭ ಅಲ್ಲ. ಹೇಗೆ ಟೈಮ್ ಮ್ಯಾನೇಜ್ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ದಾರೆ, ಟೈಮ್ ಮ್ಯಾನೇಜ್ ಮಾಡಕ್ಕಾಗಲ್ಲ, ಓದಕ್ಕಾಗಲ್ಲ ಅಂತ ಹೇಳಿ ಅರ್ಧಕ್ಕೆ ಬಿಟ್ಟು ಹೋಗೋರ ಸಂಖ್ಯೆ 60% ಜಾಸ್ತಿ ಇದೆ. ನೀವು ನಂಬ್ತಿರಲ್ವಾ? ಹೇಗೆ ಟೈಮ್ ಬ್ಯಾಲೆನ್ಸ್ ಮಾಡೋದು ಹೇಗೆ? ಡೆಫಿನೆಟ್ಲಿ ಸರ್, ಯಾಕಂದ್ರೆ ಒಂದು ಫುಲ್ ಟೈಮ್ ಜಾಬ್ ಇದ್ದಾಗ ಅಟ್ಲೀಸ್ಟ್ ಒಂದು 10 to 6 ಅಂತೂ ಹೋಗೇ ಆಗುತ್ತೆ ಸರ್ ಟೈಮ್. ಸೊ ಆರ್ 9 to 5. ಸೊ ಬಿಯಾಂಡ್ ದಟ್ ನಾವು ನಮ್ಮ ಬೇಸಿಕ್ ರೂಟೀನ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಸರ್. ಸೊ ಅಟ್ಲೀಸ್ಟ್ ಸ್ವಲ್ಪ ನಿದ್ದೆನ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಬೆಳಗ್ಗೆ ಅಟ್ಲೀಸ್ಟ್ 1-2 ಅವರ್ಸ್ ಆದ್ರೂ ಮ್ಯಾನೇಜ್ ಮಾಡಿದ್ರೆ, ಆ್ಯಂಡ್ ಆಫ್ಟರ್ ವರ್ಕ್ ಒಂದು ಅನದರ್ 2-3 ಅವರ್ಸ್ ತೆಗೆದ್ರು ಒಂದು 4-5 ಅವರ್ಸ್ ಸಿಗುತ್ತೆ. ವಾಟ್ ಐ ಯೂಶುವಲಿ ವುಡ್ ಡೂ ಇಸ್ ಲಂಚ್ ಬ್ರೇಕಲ್ಲಿ ಒಂದು ನ್ಯೂಸ್ ಪೇಪರ್ ಓದ್ಕೊಂಡ್ಬಿಡ್ತಿದ್ದೆ, ಒಂದು 30 minutes ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು 30 minutes ಅಲ್ಲಿ. ಸೊ ಸಮೌ ಆ ಮ್ಯಾನೇಜ್ಮೆಂಟ್ ಮಾಡಿದ್ರು ವರ್ಕ್ ಆಗುತ್ತೆ ಸರ್. ಬಟ್ ಅಲ್ಟಿಮೇಟ್ಲಿ ಯು ನೀಡ್ ದ ಡೆಡಿಕೇಶನ್ ಸರ್. ಇಟ್ ಈಸ್ ಡಿಫಿಕಲ್ಟ್, ಐ ವೋಂಟ್ ಸೇ ಇಟ್ ಈಸ್ ಈಸಿ. ಭಾಳ ಕಷ್ಟ ಆಗುತ್ತೆ ಬಿಕಾಸ್ UPSC ಇಸ್ ನಾಟ್ ದ ವೆರಿ ಅದರ್ ಎಕ್ಸಾಮ್ಸ್ ಥರ ಇಲ್ಲ. ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಡೆಡಿಕೇಶನ್ ಬೇಕಾಗುತ್ತೆ ಸರ್. ಆ ಮೋಟಿವೇಶನ್ ಇದ್ದಾಗ ಯು ಕ್ಯಾನ್ ಮ್ಯಾನೇಜ್ ಇಟ್ ಸಮ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಕಿರಣ್ ಕಾಮ್ಟೆ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18.